ತೋರಿಸ್ಬಿಡ್ತೀನಿ ನಿಮ್ಗೆ. ನೋಡಿ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ಬ್ಲೌಸ್ ಇಂದು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಸಮ್ ಕ್ಯಾಲ್ಕುಲೇಷನ್ ಹಾಕಿ ನಾವು ಮೆಜರ್ಮೆಂಟ್ ಅನ್ನ ಬರ್ಕೋಬೇಕಾಗುತ್ತೆ. ಸ್ನೇಹಿತರೆ ಚೆಸ್ಟ್ ಬಂದು 40 ಇಂಚ್ ಇದೆ, ಅದನ್ನ 4 ಡಿವೈಡ್ ಮಾಡಿದಾಗ ನಮಗೆ 10 ಇಂಚ್ ಬರುತ್ತೆ. ನಾನು ಇಲ್ಲಿ ರೆಡಿ ಬರ್ಕೊಂಡಿದ್ದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ. ಹಾಗೆ ನೋಡಿ ವೇಸ್ಟ್ 32 ಇಂಚು ವೇಸ್ಟ್ ಇದೆ. ಹಾಗೆ ಆರ್ಮೋಲ್ ಬಂದು 575. ಹಾಗೆ ಮೇನ್ ಡಾಟ್ ಬಂದು ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚು, ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.25 ಇಂಚು. ಹಾಗೆ ನೋಡಿ ಬ್ಯಾಕ್ ನೆಕ್ ಲೆಂತ್ ಬಂದು 10 ಇಂಚ್ ಇದೆ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 6.25 ಇಂಚ್ ಇದೆ. ಹಾಗೆ ಸ್ಲೀವ್ ಮೆಜರ್ಮೆಂಟ್ ಬಂದು 9 ಇಂಚು ಸ್ಲೀವ್ ಉದ್ದ ಇದೆ. ಹಾಗೆ ಫಿಟ್ಟಿಂಗ್ ಬಂದು 11 ಇಂಚು, ಇದು 7.25 ಇದು ಲೂಸ್. ಓಕೆ, ಬ್ಲೌಸ್ ಪೀಸ್ ಅನ್ನ ಸೆಂಟರ್ ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕ್ಲೋಸಿಂಗ್ ಸೈಡ್ ನನ್ನ ಕಡೆ ಹಾಕೊಂಡಿದ್ದೀನಿ, ಓಪನ್ ಸೈಡ್ ಅನ್ನ ಆ ಕಡೆ ಬಿಟ್ಕೊಂಡಿದ್ದೀನಿ. ಇದು ಲೈನಿಂಗ್ ಬಂದು 80 ಸೆಂಟಿಮೀಟರ್ ಇದೆ. ಕೆಳಗಡೆಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ರೆ ಸಾಕಾಗುತ್ತೆ ನೋಡಿ. ಹಾಗಾಗಿ ನಾನು ಕೆಳಗಡೆಗೆ 1/2 ಇಂಚು ಮಾರ್ಜಿನ್ ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಟೋಟಲ್ ಲೆಂತ್ ಬಂದು ಎಷ್ಟಿದೆ? 14 ಇಂಚು ಟೋಟಲ್ ಲೆಂತ್ ಇದೆ ನೋಡಿ. 14 ಇಂಚು ಮೇಲ್ಗಡೆ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ ಬಂದು 14.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ನೀವು ಯಾವ ಮೆಜರ್ಮೆಂಟ್ ಇದೆಯೋ ನೀವು ಬರ್ಕೊಂಡಿದ್ದೀರೋ ಅದೇ ಮೆಜರ್ಮೆಂಟ್ ಅನ್ನ ನೀವು ಈ ಫಾರ್ಮುಲಾ ಮಾರ್ಕಿಂಗ್ ಫಾರ್ಮುಲಾ ಏನ್ ಮಾಡ್ತಾ ಇದೀನಿ ನಾನು ಇದನ್ನ ಮಾಡಿ ಇದೇ ತರ ನೀವು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಸ್ನೇಹಿತರೆ ಈ ಮೆಜರ್ಮೆಂಟ್ ಗೆ ನಾನು, ಯಾಕಂದ್ರೆ ಇದು ನಮ್ಮ ಹತ್ರ ಅಳತೆ ಬ್ಲೌಸ್ ಕೊಟ್ಟಿಲ್ಲ ಅವರು ನೋಡಿ, ನಮಗೆ ಅಗಲನ ಈ ಮೆಜರ್ಮೆಂಟ್ ನೋಡಿದ್ರೆ ನಮ್ಗೆ ಇದ್ರ ಮೇಲೆ ಚೆಸ್ಟ್ ಇದು ನೆಕ್ಕಿನ ಅಗಲ ಬಂದು ಇಷ್ಟೇ ಇಡ್ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ನಾನು ಈ ಮೆಜರ್ಮೆಂಟ್ ಗೆ 2.25 ಇಂಚು ನೆಕ್ ಬಿಡ್ತಾನೆ ಇಡ್ತಾ ಇದ್ದೀನಿ ನೋಡಿ. 2.25 ಇಂಚು ನೆಕ್ ಬಿಡ್ತಿರ್ತಾ ಇದ್ದೀನಿ. ಇದು ರೆಡಿ ಶೋಲ್ಡರ್ ನಾವು ಮೆಜರ್ಮೆಂಟ್ ಅಂದಿರ್ತೀವಿ ಸ್ನೇಹಿತರೆ. ಆದ್ರೆ ಅದನ್ನ ನಾವು ಬ್ಯಾಕ್ ನೆಕ್ ಡೀಪ್ ಮೇಲೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಶೋಲ್ಡರ್ ನ ಇಡ್ಬೇಕಾಗುತ್ತೆ. ನಾನು ನಿಮ್ಗೆ ಅದನ್ನ ಇನ್ನೊಂದು ವಿಡಿಯೋದಲ್ಲಿ ಡೀಪ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ನಾನು 5.25 ಇಂಚು ಶೋಲ್ಡರ್ ನ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ. ಡೀಪ್ ಬಂದು 10 ಇಂಚ್ ಇದೆ ಇದು. ಓಕೆ, 5.25 ಇಂಚು ಕೆಳಗಡೆ ಕೂಡ 5.25 ಇಂಚು ಒಂದು ಲೈನ್ ಹಾಕೋಣ. ಇದು ಆರ್ಮೋಲ್ ಡೌನಿಂಗು. ಹಾಗೆ ಸ್ನೇಹಿತರೆ ಇದಕ್ಕೆ ನಾನು ಆರ್ಮೋಲ್ ಎಷ್ಟು ಇಡ್ಬೇಕಂದ್ರೆ 5.25 ಇಂಚು ನಮ್ಗೆ ರೆಡಿ ಬೇಕು ನೋಡಿ. 1/2 ಇಂಚು ಮಾರ್ಜಿನ್ ಬಿಟ್ಟು ನಾನು 5.25 ಇಂಚ್ ಇಡ್ತಾ ಇದ್ದೀನಿ ನೋಡಿ. 5.25 ಇಂಚು. ಹಾಗೆ ಚೆಸ್ಟ್ ಬಂದು 10 ಇಂಚ್ ಇದೆ, ಅಂದ್ರೆ 40 ಇದೆ ಚೆಸ್ಟ್ ಮೆಜರ್ಮೆಂಟ್. 10ನೇ ಅಂದ್ರೆ 40 ಅಂದ್ರೆ 4ನೇ ಒಂದು ಭಾಗ ಬಂದು 10 ಇಂಚ್ ಬರುತ್ತೆ ನೋಡಿ. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಎಕ್ಸ್ಟ್ರಾ ಒಂದು ಸ್ಟಿಚಿಂಗ್ ಮಾರ್ಜಿನ್ 1.25 ಇಂಚ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಈ ಕಾರ್ನರ್ ಸೈಡ್ ಇಂದ ನಾನು 1.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಸೇಪ್ಗೋಸ್ಕರ. ಓಕೆ ಸ್ನೇಹಿತರೆ ನೋಡಿ, ಈ ತರದ ಸ್ಕೇಲ್ ಏನಾದ್ರು ನಿಮಗೆ ಬೇಕಂದ್ರೆ ವಿಡಿಯೋದ ಸೈಡ್ ಅಲ್ಲಿ ನಿಮ್ಗೆ ಲಿಂಕ್ ಬರ್ತಾ ಇರುತ್ತೆ ನೋಡಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಇದನ್ನ ಬೈ ಮಾಡಬಹುದು. ರಿವ್ಯೂ ನೋಡಿ ಚೆನ್ನಾಗಿದ್ರೆ ಬೈ ಮಾಡಿ, ಇಲ್ಲ ಅಂದ್ರೆ ಬೇಡ. ಇದು ಆಫ್ಲೈನ್ ಕೂಡ ಸಿಗುತ್ತೆ ನಿಮ್ಗೆ, ಆನ್ಲೈನ್ ಕೂಡ ಸಿಗುತ್ತೆ. ಈ ತರ ಸ್ಕೇಲ್ಗಳು ತುಂಬಾ ಯೂಸ್ಫುಲ್ ಆಗುತ್ತೆ ಬಿಗಿನರ್ಸ್ಗೆ ನೋಡಿ. ಇದು ಬ್ಯಾಕ್ ಆರ್ಮೋಲ್ ಶೇಪ್ ಅನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ಡೀಪ್ ಒಂದು 10 ಇಂಚ್ ಇದೆ. ನಾನು ಇದನ್ನ ನಾವು ಇದನ್ನ ಮಾರ್ಕಿಂಗ್ ಅಷ್ಟೇ ಮಾಡ್ಕೊಂತೀನಿ 10 ಇಂಚ್ ಟೋಟಲ್ ಲೆಂತ್ಗೆ. ಯಾಕಂದ್ರೆ ಇದನ್ನ ನಾವು ಡಿಸೈನ್ ಮಾಡಬೇಕು. ಹಾಗಾಗಿ ನಾನು ನಿಮ್ಗೆ ತೋರ್ಸ್ಲಿಕ್ಕೋಸ್ಕರ ಸಿಂಪಲ್ ಆಗಿ ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಇದನ್ನ ಬೇರೆ ತರ ಡಿಸೈನ್ ಮಾಡ್ಬೇಕು. ಅದನ್ನ ನಾವು ಸ್ವಲಿತರವಾಗಲೇ ಮಾಡ್ಕೊಂಡ್ರೆ ನಮ್ಗೆ ಐಡಿಯಾಸ್ ಬೇರೆ ಬೇರೆ ಬರುತ್ತೆ ನೋಡಿ. ಇವಾಗ ವೇಸ್ಟ್ ಅಂದ್ರೆ ಸೊಂಟದ ಜೊತೆ ಒಂದು ಎಷ್ಟಿದೆ? 32 ಇದೆ. 8 ಇಂಚ್ ಬರುತ್ತೆ. 8 ಪ್ಲಸ್ 1 ಇಂಚು ಡಾಟಿಗೋಸ್ಕರ ಟೋಟಲ್ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ವಾಯ್ಸ್ ಸರಿ ಇಲ್ಲ ನೋಡಿ, ಸ್ವಲ್ಪ ಶೀತ ಆಗಿ ಹಂಗಾಗಿ ನಿಮ್ಗೆ ಬ್ರೇಕ್ ಆಗ್ತಿದೆ, ದಯವಿಟ್ಟು ಕ್ಷಮಿಸಿ. ನೋಡಿ ಈ ತರ ಇದಕ್ಕೆ ಬೇಕಾದ್ರೆ ನೀವು ಯಾವ ಶೇಪ್ ಅನ್ನು ಬೇಕಾದ್ರೂ ಕೊಟ್ಕೋಬಹುದು. ಟೋಟಲ್ ನಮಗೆ ಬೇಕಾಗಿರೋದು ಲೆಂತ್ ವಿಡ್ತ್ ಇವೆರಡು ಇಂಪಾರ್ಟೆಂಟ್ ನಮಗೆ ಮೆಜರ್ಮೆಂಟ್ ಅನ್ನ ಬರ್ಕೋಬೇಕಾಗುತ್ತೆ ನೋಡಿ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಡಾಟಿಗೆ 1 ಇಂಚ್ ಬಿಟ್ಟಿದ್ದೀವಿ ಸ್ನೇಹಿತರೆ. ಅದು ನೀವು ಪ್ರತಿ ಬ್ಲೌಸ್ ಅಲ್ಲೂ ಕೂಡ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನು ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ಬಟ್ ಇದರಲ್ಲಿ ನಾವು 1 ಇಂಚ್ ಆಲ್ರೆಡಿ ಬಿಟ್ಟಿದ್ದೀವಿ ನೋಡಿ. ಇಲ್ಲಿ ನಾನು ಮ್ಯಾಚ್ ಹಾಕಂತ ಇದ್ದೀನಿ. ಇದು ನೆಕ್ ವಿಡ್ತಿಗೋಸ್ಕರ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದರಲ್ಲಿ ವೇಸ್ಟ್ ಮಾಡಬಾರ್ದು, ಯಾಕಂದ್ರೆ ಸ್ಲೀವ್ ಲೆಂತ್ ಇರೋದ್ರಿಂದ ಏನಾದ್ರೂ ಶಾರ್ಟೇಜ್ ಬರೋ ಪ್ರಾಬ್ಲಮ್ ಇರುತ್ತೆ. ನೋಡಿ ಎರಡು ನಾನು ಸೀದಾ ಮಾಡ್ಕೊಂಡಿದ್ದೀನಿ. ನಾವು ಹುಕ್ ಪಟ್ಟಿಗೋಸ್ಕರ 1/2 ಇಂಚು ಮಾರ್ಜಿನ್ಗೆ ಒಂದು ಲೈನ್ ಹಾಕೋಣ ಮೊದಲಿಗೆ ನೋಡಿ. ಇಲ್ಲಿ ಹುಕ್ ಪಟ್ಟಿಗೆ ನಮಗೆ ಮಾರ್ಜಿನ್ ಬೇಕು. ಹಾಗಾಗಿ ನೀವು ಎಷ್ಟು ಮಾರ್ಜಿನ್ ಯೂಸ್ ಮಾಡ್ತೀರಾ ಅಷ್ಟನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ. ನಾನು 1/2 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇವಾಗ ಒಂದು ನೋಡಿ ಬ್ಯಾಕ್ ಪಾರ್ಟ್ ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ.
ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇದು ಫ್ರಂಟ್ ನೆಕ್ ಡೀಪ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಮೂಲು ಡೌನಿಂಗಿಗೆ ನಾವು ಒಂದು ಲೈನ್ ಹಾಕೋಣ. ಓಕೆ, ಈ ಕಾರ್ನರ್ ಇಂದ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದರಲ್ಲಿ ಬ್ಯಾಕ್ ಶೇಪ್ ಆಲ್ರೆಡಿ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಇದು ಫ್ರಂಟ್ ಶೇಪ್, ಹಾಗೆ ಇದು ಬ್ಯಾಕ್ ಶೇಪ್. ಇವಾಗ ಫ್ರಂಟ್ ನೆಕ್ ಡೀಪ್ ಬಂದು ನಾವು 6.75 ಇಂಚ್ ತಗೊಂಡಿದೀವಿ. ನೋಡಿ ಇಲ್ಲಿ ಶೋಲ್ಡರ್ಗೆ ನಾನು 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ 6.75 ಇಂಚು ನಮಗೆ ಡೀಪ್ ಬೇಕು, ಹಾಗಾಗಿ ನೋಡಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 1/4 ಇಂಚು ನಮಗೆ ಮಾರ್ಜಿನ್ ಬೇಕು. ಹಾಗಾಗಿ ಇದಕ್ಕೆ ನೀವು ಯಾವ ತರ ಶೇಪ್ ಬೇಕಾದ್ರೂ ಮಾರ್ಕ್ ಅನ್ನ ಮಾಡ್ಕೋಬಹುದು, ರೌಂಡ್ ಶೇಪ್ ಅನ್ನ. ನೋಡಿ ಈ ತರ ಸ್ನೇಹಿತರೆ. ಹಾಗೆ ನೋಡಿ ಇವಾಗ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಡಾಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ಮೆಜರ್ಮೆಂಟ್ ಗೆ ನಾನು 10 ಇಂಚು ಡಾಟ್ ಪಾಯಿಂಟ್ ಅನ್ನ 10 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ನೋಡಿ ರೆಡಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ಮೇನ್ ಡಾಟ್ ಪಾಯಿಂಟ್ ಬಂದು 12.25 ಇಂಚು ಅಥವಾ 12.5 ಇಂಚಿಗೆ ಬೇಕಾದ್ರೆ ನೀವು ಮಾರ್ಕ್ ಮಾಡ್ಕೋಬಹುದು. ನಾನು 12.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. 10ಕ್ಕೆ ಪ್ಲಸ್ ಒಂದು 2.5 ಇಂಚು, 12.5 ಇಂಚಿಗೆ ಇನ್ನು 2 ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದೀನಿ. ನೋಡಿ ಇದಕ್ಕೆ ಎರಡಕ್ಕೂ ನೀವು 40 ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಇದೇ ರೀತಿ ನೀವು ಟ್ರೈ ಮಾಡಿ. ಓಕೆ, ಹಾಗೆ ನೋಡಿ ಮೇನ್ ಡಾಟ್ ಬಂದು ನಾನು ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಬಂದು ಇದಕ್ಕೆ 4 ಇಂಚ್ ಹಿಡಿತಾ ಇದೀನಿ. ನೋಡಿ 4 ಇಂಚಿಗೆ ನಾನು ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೊಳ್ತಾ ಇದೀನಿ. ನಾನು ಇದಕ್ಕೆ ಡಾಟ್ ಬಂದು ಡಾಟ್ ಸೈಜ್ ಬಂದು ನೋಡಿ 2.25 ಇಂಚ್ ಹಿಡಿತಾ ಇದೀನಿ. ಸಾರಿ 2.5 ಇಂಚು, ಅಂದ್ರೆ ಒಂದ್ ಸೈಡ್ ಬಂದು 1.25 ಇಂಚ್ ಆಗುತ್ತೆ. 2.5 ಇಂಚು ಡಾಟ್ ಗೆ ನಾನು ಮಾರ್ಕ್ ಮಾಡ್ಕೊಂತ ಇದೀನಿ. ಹಾಗೆ ನೋಡಿ ಸೆಕೆಂಡ್ ಲೈನ್ ಏನಿದೆ ನೋಡಿ, ಸೆಕೆಂಡ್ ಡಾಟ್ ಪಾಯಿಂಟ್ ಇಲ್ಲಿಂದ 1 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ನಾನು ಈ ಡಾಟ್ ಪಾಯಿಂಟ್ ಗೆ ಇದನ್ನ ಸೇರಿಸ್ತಾ ಇದ್ದೀನಿ. ನೋಡಿ ಈ ತರ ಸೇರಿಸ್ತಾ ಇದ್ದೀನಿ. ಹಾಗೆ ಈ ಲೈನ್ ಇಂದ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಹಾಫ್ ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಸೊಂಟದ ಅಳತೆ ಬಂದು ಎಷ್ಟಿದೆ, 8 ಇಂಚ್ ಬರುತ್ತೆ. ಒಂದ್ ಸೈಡ್ ಬಂದು ನಾನು 8 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ 2 ಇಂಚು ಅಲ್ಲ 2.5 ಇಂಚು ಡಾಟ್ ಗೆ ಬಿಡಬೇಕಾಗುತ್ತೆ. 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇಷ್ಟು ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿ ಇವಾಗ ಈ ಡಾಟ್ ಸೈಡ್ ಡಾಟ್ ಬಂದು ಇವೆರಡು ಸೆಂಟರ್ಗೆ ಎಷ್ಟು ಬರುತ್ತೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಳಿ. 4.25 ಇದೆ, 4.25 ಅರ್ಧ ಬಂದು 2.5ಗೆ 1 ಪಾಯಿಂಟ್ ಕಡಿಮೆ ಆಗುತ್ತೆ. ಇದನ್ನ ಡಾಟ್ ಬಂದು ನಾನು 2 ಇಂಚ್ ಹಿಡಿತಾ ಇದ್ದೀನಿ. ಹಾಗೆ ಇಲ್ಲಿ ಆರ್ಮೋಲ್ ಹತ್ರ ಬಂದು ನೋಡಿ ತರ ಸ್ಕೇಲ್ ಇಟ್ಟಾಗ ನಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲ ಅಂದ್ರೆ ನೀವು ಸ್ಟಿಚಿಂಗ್ ಮಾಡ್ಬೇಕಾದ್ರೂ ಕೂಡ ನೀವು ಈಸಿಯಾಗಿ ಹಿಡಿದ ನಂತರ ಇದನ್ನ ಹಿಡಿದ್ರೆ ಅದು ಪರ್ಫೆಕ್ಟ್ ಆಗಿ ಅಲ್ಲಿಗೆ ಬರುತ್ತೆ ಸ್ನೇಹಿತರೆ. ನೋಡಿ ಇದು ನಾವು ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ. ಇವಾಗ ಕಟ್ ಮಾಡೋಣ. ನೋಡಿ ಇವಾಗ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಕಟ್ ಮಾಡ್ಲಿಕ್ಕೆ ನಮಗೆ ಇಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡಿದೀವಿ. ಹಾಗಾಗಿ ನಮ್ಮ ಹತ್ರ ಅಳತೆ ಬ್ಲೌಸ್ ಇಲ್ಲ. ಅಳತೆ ಬ್ಲೌಸ್ ಇದ್ರೆ ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿತ್ತು ಅಷ್ಟಕ್ಕೆ ನಾವು ಬೆಲ್ಟ್ ಅನ್ನ ಕಟ್ ಮಾಡ್ಕೊಂತಿದ್ವಿ. ಇವಾಗ ನೋಡಿ ಅಳತೆ ಬ್ಲೌಸ್ ಇಲ್ಲದೆ ಯಾವ ರೀತಿ ಕಟ್ ಮಾಡ್ಕೊಬೇಕು ಅನ್ನೋದನ್ನ ನೋಡೋಣ. ನೋಡಿ ನೀವು ಫುಲ್ ಬ್ಲೌಸ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೊಂದು ಕೆಲವೊಂದು ಡೌಟ್ಸ್ ಗಳು ಹಂಗೆ ಉಳ್ಕೊಂಡ್ಬಿಡ್ತು ಸ್ನೇಹಿತರೆ. ನೋಡಿ ಈ ತರ ಹಾಕೊಂಡಿದ್ದೀನಿ. ಇಲ್ಲಿಂದ ಕೆಳಗಡೆಗೆ ಇಲ್ಲಿ 1/2 ಇಂಚು ನಂದು ಮಾರ್ಜಿನ್ ಇದೆ, ಸ್ಟಿಚಿಂಗ್ ಮಾರ್ಜಿನ್. ಇವಾಗ ಬಂದು ನಮಗೆ ರೆಡಿ ಎಷ್ಟು ಬೇಕಂತ ನೋಡ್ಕೊಳ್ಳೋಣ ಬೆಲ್ಟ್ ಇಂದು. ನೋಡಿ ಇಲ್ಲಿ ಕೂಡ 1/2 ಇಂಚು ಫೋಲ್ಡ್ ಮಾಡ್ತಾ ಇದ್ದೀನಿ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ಮಾರ್ಜಿನ್ ಅನ್ನ ಫೋಲ್ಡ್ ಮಾಡಿದೀನಿ ಅಷ್ಟೇ. ನೋಡಿ ಇಲ್ಲಿ ಮಾರ್ಜಿನ್ ಫೋಲ್ಡ್ ಮಾಡಿದೀನಿ, ಇಲ್ಲಿ ಮಾರ್ಜಿನ್ ಅನ್ನ ಫೋಲ್ಡ್ ಮಾಡಿದೀನಿ. ನಮಗೆ ರೆಡಿ ಬೇಕಾಗಿರೋದು ಎಷ್ಟು ಬೆಲ್ಟ್ ಅನ್ನೋದು ನೋಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 2.5ಗೆ ನಾವು ರೆಡಿ ಬೆಲ್ಟ್ ಅನ್ನ ಕಟ್ ಮಾಡ್ಕೋಬೇಕು. ರೆಡಿ ಈ ಕಡೆಗೆ ಏನ್ ಬೇಕಾಗಿಲ್ಲ. ಈ ಕಡೆ ಯಾಕಂದ್ರೆ ಇಲ್ಲಿ 1.25 ಇಂಚು ನಾವು ಕ್ರಾಸ್ ತಗೊಂಡಿದ್ವಿ, ಅಷ್ಟೇ ತಗೊಂಡ್ರೆ ಸಾಕಾಗುತ್ತೆ. ಹೆಚ್ಚುವರಿನ ನೋಡಿ ಇಲ್ಲಿ ಕಟ್ ಮಾಡಿದೀವಲ್ಲ, ಇಲ್ಲೇ ಕಟ್ ಮಾಡಬಹುದು ನಾವು ಬೆಲ್ಟ್ ಅನ್ನ. ಇಷ್ಟೇ ಎಕ್ಸ್ಟ್ರಾ ತಗೊಂಡಿದೀವಿ, ಇದು ಕೂಡ ಕರೆಕ್ಟ್ ಇರುತ್ತೆ. ಇವಾಗ ಬಂದು ಎಷ್ಟಿದೆ 2.5 ಇಂಚು, ಅಲ್ಲಿಗೆ ಟೋಟಲ್ ಬಂದು 3.5 ಇಂಚು. ಒಂದ್ ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಇವಾಗ ಆಡ್ ಮಾಡೋಣ. ನೋಡಿ 3.5 ಇಂಚು, ಅಲ್ಲಿ 2.5ಗೆ 1 ಇಂಚು ಆಡ್ ಮಾಡಿದ್ರೆ 3.5 ಆಗುತ್ತೆ. ನೋಡಿ ಈ ಲೈನ್ ಇಂದ 3.5ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಓಕೆ, 3.5 8 ಇಂಚು ಬೆಲ್ಟ್ ಬೇಕು ನಮ್ಗೆ. ಒಂದು 1/2 ಇಂಚು ಜಾಸ್ತಿ ತಗೋ ಮಾರ್ಕ್ ಮಾಡ್ಕೊಂಬಿಡಿ. ಹಾಗೆ 2 ಇಂಚು ಎಕ್ಸ್ಟ್ರಾ ತಗೋ ನಾನು. ನೋಡಿ ಇದನ್ನ ಕಟ್ ಮಾಡ್ತಾ ಇದೀನಿ. ಇದು ಆಸ್ ಇಟ್ ಈಸ್ ಇದು ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇದನ್ನ ಎಕ್ಸ್ಟ್ರಾ ನಾವು ಈ ಮಾರ್ಕಿಂಗ್ ಅಂತ ಎಕ್ಸ್ಟ್ರಾ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಳೋಣ.
ಇದನ್ನು ಕೂಡ ಅಷ್ಟೇ ನಾವೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದು ಎಚ್ ಡಿಸ್ ಬ್ಲೌಸ್ ಅಲ್ಲಿ ಹೆಂಗಿರುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ನಾವೇನು ಕ್ರಾಸ್ ಹಂಗೆ ಬರುತ್ತೆ ನೋಡಿ. ಇವಾಗ ನಾವು ಸ್ಲೀವ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ ಅಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸ್ ನ ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದೀನಿ. ಅದು ಸ್ಲೀವ್ ಲೆಂತ್ ಬಂದು 9 ಇಂಚ್ ಇದೆ ನೋಡಿ. ಮಾರ್ಕ್ ಮೊದಲಿಗೆ ಫೋಲ್ಡ್ ಮಾಡ್ಕೊಂಡಿದೀನಿ. ನಾನು 2 ಸ್ಲೀವ್ನು ಒಂದೇ ಸರಿ ನಿಮಗೆ ಮಾರ್ಕ್ ಮಾಡ್ಕೊಂತ ಇದೀನಿ. 1/2 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೊಂಬಿಡಿ. ಓಕೆ, ಇಲ್ಲಿಂದ ಮಾರ್ಕ್ ಹಾಕೊಂಡಿದೀನಿ. ಇವಾಗ ಬಂದು 9 ಇಂಚು ನಮಗೆ ರೆಡಿ ಬೇಕು, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು ಇಲ್ಲಿ 9.5 ಇಂಚ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. 9.5 ಇದಕ್ಕೆ ಲೈನ್ ಹಾಕೋಣ. ಇವಾಗ ಇದಕ್ಕೆ ನಾನು 3.25 ಇಂಚ್ ಇಡ್ತಾ ಇದ್ದೀನಿ. ಇದಕ್ಕೆ ನಾವು ಚೆಸ್ಟ್ ಮೆಜರ್ಮೆಂಟ್ 10ನೇ ಒಂದು ಭಾಗ ಬಂದು 4 ಇಂಚ್ ಬರುತ್ತೆ. ಬಟ್ ಸ್ಲೀವ್ ಲೆಂತ್ ನಾವು 10 ಇಂಚು 10.5 ಇಂಚ್ ಇದ್ರೆ ಆ ರೀತಿ ಇಡ್ಬೋದು. ಸ್ವಲ್ಪ ಇದು ಕಡಿಮೆ ಇದೆ, 9 ಇಂಚ್ ಇರೋದ್ರಿಂದ ನಾನು 3.5 ಮೇಲೆ ಇಡಬೇಕು. ನೀವು ಒಳಗೆ ಯಾವುದೇ ಕಾರಣಕ್ಕೂ ಇಡಂಗಿಲ್ಲ. ಹಾಗಾಗಿ ನೋಡಿ ನಾನು 3.25 ಇಂಚ್ ಇಡ್ತಾ ಇದ್ದೀನಿ ನೋಡಿ. 3.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ತುಂಬಾ ಇಂಪಾರ್ಟೆನ್ಸು, ದಯವಿಟ್ಟು ನೋಡಿ ಇದನ್ನ. ನೀವು ಶೇಪ್ ಅನ್ನ ಪರ್ಫೆಕ್ಟ್ ಆಗಿ ಯಾವ ರೀತಿ ತೆಗಿಬೇಕು ಅನ್ನೋದು ಕೂಡ ನಿಮ್ಗೆ ಇದರಲ್ಲಿ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿ ನಾನು 7.25 ಇಂಚ್ ಅಂತ ಹೇಳಿದೆ ನಿಮಗೆ, ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ. ಲೂಸ್ ಅಂತ ಹೇಳಿದೆ ನಾನು ಸ್ಲೀವ್ದು. ಅದನ್ನು ನಾನು ಇಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೀನಿ. ಬಾಡಿ ಮೆಜರ್ಮೆಂಟ್ ಆಗಿರೋದ್ರಿಂದ ನಾನು ಮೆಜರ್ಮೆಂಟ್ ತಗೊಂಡಿದ್ದೆ. ಹಾಗಾಗಿ ನಾನು 7.25 ಇಂಚು ಇಷ್ಟೇ ಇಲ್ಲದೆ ಫಿಟ್ಟಿಂಗ್ ಇದೆ ಅವ್ರದ್ದು ಬಗ್ಲ ಹತ್ರ ನೋಡಿ. ಇಲ್ಲಿ ಕ್ಯಾಪ್ ಇಟ್ಟು ಬರುತ್ತಲ್ಲ, ಇಲ್ಲಿ ತಗೊಂಡಿದ್ದು ನಾನು 7.25 ಇಂಚ್ ತಗೊಂಡಿದ್ದೀನಿ. ಅದ್ರ ಪ್ರಕಾರ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಕಟ್ ಮಾಡಿದ್ದೀವಿ ಬಾಡಿ ಪಾರ್ಟನ್ನ, ಅದಕ್ಕೆ ಇದಕ್ಕೂ ಕರೆಕ್ಟ್ ಆಗಿ ಬರಬೇಕು. ಹಾಗೆ ಫಿಟ್ಟಿಂಗ್ ಬಂದು 11 ಅಂದ್ರೆ 5.5 ಆಗುತ್ತೆ. 5.5 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಕೊಡಿ ನೋಡಿ. ಇದಕ್ಕೂ ಕೂಡ ಅಷ್ಟು 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ಇಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಡ್ತೀನಿ. ನಿಮಗೆ ಯಾವ ರೀತಿ ಪರ್ಫೆಕ್ಟ್ ಆಗಿ ಕ್ಯಾಪ್ ಹೈಟನ್ನ ಮಾರ್ಕ್ ಮಾಡ್ಕೋಬೇಕನ್ನ ತೋರಿಸ್ತೀನಿ ನಾನು ನಿಮಗೆ ನೋಡಿ. ಇವಾಗ ನಾವು ಕ್ಲೀನ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. 9 ಇಂಚು ಇದು ಸ್ಲೀವ್ ಲೆಂತ್ ಇದೆ, 40 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಓಕೆ, ಕ್ಯಾಪ್ ಹೈಟ್ ಬಂದು 3.25 ಇಂಚ್ ಇಟ್ಟಿದ್ದೀವಿ. ಇವಾಗ ಬಂದು ನಾವು ಇಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ನಮ್ಮ ಬಾಡಿ ಮೆಜರ್ಮೆಂಟ್ ಕ್ಯಾಲ್ಕುಲೇಷನ್ ಮೇಲೆ. ಇವಾಗ ಬಂದು ಇಲ್ಲೇ ನಮ್ಮ ಹತ್ರ ಈಗ ಬಾಡಿ ಪಾರ್ಟ್ ಕಟ್ ಮಾಡಿದ್ದಿದೆ, ಇದಕ್ಕೂ ಕರೆಕ್ಟ್ ಆಗುತ್ತಿಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಯಾಕಂದ್ರೆ ಹೆಚ್ಚಿಗೆ ಆಗ್ಬೋದು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ನೋಡಿ. ಇಲ್ಲಿ ಮೊದಲಿಗೆ ನಾನು 1/2 ಇಂಚು ಫೋಲ್ಡ್ ಮಾಡ್ಕೊಂತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ನೋಡಿ. ಈ ತರ ಇಟ್ಕೊಂಡಾಗ ನಮ್ಗೆ ಕರೆಕ್ಟ್ ಆಗಿ ಬರಬೇಕು. ಇದು ನಾವು ಮಾರ್ಕ್ ಮಾಡಿದ್ದು ಕರೆಕ್ಟ್ ಆಗಿತ್ತು ಅಂದ್ರೆ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ. ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಬರ್ತಾ ಇದೆ. 1/4 ಇಂಚ್ ಹೆಚ್ಚು ಕಡಿಮೆ ಆಗ್ಬೋದು, ಅಷ್ಟೇನೋ ತೊಂದರೆ ಆಗಲ್ಲ ನೋಡಿ. ನಿಮಗೆ ಕಟ್ ಮಾಡಿದ್ಮೇಲೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಟ್ ಮಾಡಿ ತೋರಿಸ್ತೇನೆ ನಾನು ನಿಮಗೆ ನೋಡಿ. ಇವಾಗ ಮೊದಲಿಗೆ ಸೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ. ಈ ತರ ನಾವು ಬಾಕ್ಸ್ ಹಾಕೊಂಡಿದೀವಿ. ಬಾಕ್ಸ್ ಹಾಕೊಂಡ್ಮೇಲೆ ನಮಗೆ ಸ್ಕೇಲ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿ. ಈ ತರ ಸ್ಕೇಲ್ ಇದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಸೇಪ್ ಅನ್ನ ತೆಗಿಲಿಕ್ಕೆ. ನಿಮಗೆ ಬೇಕಂದ್ರೆ ಈ ವಿಡಿಯೋದ ಸೈಡ್ ಅಲ್ಲಿ ನಿಮಗೆ ಬರ್ತಾ ಇರುತ್ತೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಬೈ ಮಾಡಬಹುದು ಆನ್ಲೈನ್. ಬೇಕಾದ್ರೆ ನಿಮ್ಗೆ ಆಫ್ಲೈನ್ ಅಲ್ಲಿ ಕೂಡ ಸಿಗುತ್ತೆ. ವಿಡಿಯೋ ಅದ್ರದ್ದು ರಿವ್ಯೂ ಚೆನ್ನಾಗಿದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ತಗೋಣಕ್ ಹೋಗ್ಬೇಡಿ. ಆಫ್ಲೈನ್ ನಿಮ್ಮ ಸ್ಟೋರ್ ಅಲ್ಲಿ ನಿಯರ್ ಸ್ಟೋರ್ ಅಲ್ಲಿ ಸಿಗುತ್ತೆ, ಅಲ್ಲೇ ಬೇಕಾದ್ರೆ ನೀವು ತಗೋಬಹುದು ನೋಡಿ. 3.25 ಇದೆ, ಇದ್ರ ಅರ್ಧಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೊಂಬಿಡಿ. ಇದು ತುಂಬಾ ಸಿಂಪಲ್ ಮೆಥಡ್, ನಿಮಗೆ ಪರ್ಫೆಕ್ಟ್ ಆಗಿ ನಿಮಗೆ ಸೇಪ್ ಅನ್ನೋದು ಬರುತ್ತೆ ನೋಡಿ. ಈ ತರ ಹಾಕೊಂಡಿದ್ದೀನಿ. ಇವಾಗ ಇದು ಎಷ್ಟಿದೆ? 7.25 ಇಂಚ್ ಇದೆ ನೋಡಿ. 7.25 ಇಂಚ್ ಈ ತರ ಟೇಪ್ ಅನ್ನ ಫೋಲ್ಡ್ ಮಾಡಿ ಈ ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಇದನ್ನ ರಿಪೀಟ್ ಈ ತರ ಟೇಪ್ ಅನ್ನ ಫೋಲ್ಡ್ ಮಾಡಿ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬಹುದು. ಇವೆರಡಕ್ಕೂ ನಾವು ಅಡ್ಡ ಲೈನ್ ಹಾಕೋಣ ನೋಡಿ. ನಿಮಗೆ ಪರ್ಫೆಕ್ಟ್ ಆಗಿ ಸೇಪ್ ಬರುತ್ತೆ ಇವಾಗ. ಹಾಗೆ ನೋಡಿ, ಈ ಕಾರ್ನರ್ ಇಂದ ಇಲ್ಲಿಗೆ ಒಂದು ಲೈನ್ ಹಾಕೊಂಡ್ಬಿಡಿ. ಇಷ್ಟು ನಮಗೆ ಮೇನ್ ಬಾಕ್ಸ್ ಮಾರ್ಕಿಂಗ್ ಏನಕ್ಕೆ ಹಾಕೋದಂದ್ರೆ ನಿಮಗೆ ಸೇಪ್ ಅನ್ನೋದಿಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ ನೋಡಿ. ಇವಾಗ ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಇದ್ರದ್ದು ಸ್ಕೇಲಿಂದು ನೋಡಿ. ಈ ತರ ಸ್ಕೇಲ್ ಅನ್ನ ಈ 1ನೇ ಪಾಯಿಂಟ್ ಇಂದ ಇಲ್ಲಿ ಏನು ಸೆಂಟರ್ ಮಾರ್ಕ್ ಮಾಡ್ಕೊಂಡಿದೀವಿ ನಾವು, ಇಲ್ಲಿಗೆ ಈ ತರ ಇಡಿ ನೋಡಿ. ಈ ತರ ಇಟ್ಟು ಮಾರ್ಕ್ ಮಾಡ್ಕೊಂಡ್ಬಿಡಿ. ಇದು ಫಸ್ಟ್ ಸೇಪು. ಓಕೆ, ಇದು ಫ್ರಂಟ್ ಸೇಪೇ ನಮಗೆ ಮದ್ದಿಗೆ ನಾವು ಮಾರ್ಕ್ ಮಾಡ್ಕೊಂತ ಇರೋದು ನೋಡಿ. ಈ ತರ ಸ್ಕೇಲ್ ಅನ್ನ ಇಟ್ಟಿದೀವಿ. ಈ ತರ ಸಿಂಪಲ್ ಆಗಿ ಬಂತು. ಈ ಸ್ಕೇಲ್ ಅನ್ನ ವಾಪಸ್ ನೋಡಿ ಇದೇ ತರ ಇಟ್ಬಿಡಿ ನೀವು ನೋಡಿ. ಇಲ್ಲಿ ನಾವು 1/4 ಇಂಚ್ ಕಡಿಮೆ ಕೂಡ ಕೆಳಗಡೆ ಕೂಡ ಬರುತ್ತೆ. ಈ ರೀತಿನೇ ಬರಬೇಕು ಯಾವಾಗ್ಲೂ ಸ್ಲೀವ್ ಓದು ನೋಡಿ. ತೋರಿಸ್ತಾ ಇದ್ದೀನಿ ನೋಡಿ. ಪರ್ಫೆಕ್ಟ್ ಆಗಿ ಒಂದು ಸೇಪ್ ಬರುತ್ತೆ. ಇದೇ ಸ್ಕೇಲ್ ಇಂದ ನಾವು ಈ ಮೆಥಡ್ ಬಾಕ್ಸ್ ಟೈಪ್ ಅಲ್ಲಿ ಹಾಕೋದ್ರಿಂದ
ಹಾಗೆ ಬಂದು ಇವಾಗ ನೋಡಿ ಇಲ್ಲಿಂದ ಈ ಕಾರ್ನರ್ ಇಂದ ನಾನು 2 ಇಂಚು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನಾನು ಇಲ್ಲಿಗೆ ನಿಮಗೆ ಇನ್ನೂ ಕನ್ಫ್ಯೂಸ್ ಆಯ್ತು ಅಂದ್ರೆ ಇಲ್ಲಿಂದ ಒಂದು 1/2 ಇಂಚು ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಇಲ್ಲಿ 2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋದು ಒಂದೇ, ಇಲ್ಲಿಂದ ಇಲ್ಲಿ 1/2 ಇಂಚ್ ಮಾರ್ಕ್ ಮಾಡ್ಕೊಳ್ಳೋದು ಎರಡು ಒಂದೇ. ನಮಗೆ ಇಲ್ಲಿ ಒಂದು 1/2 ಇಂಚು ಡಿಫರೆನ್ಸ್ ಬರಬೇಕು. ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಈ ಸ್ಕೇಲ್ ಅನ್ನ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸ್ವಲ್ಪ ನಿಧಾನಕ್ಕೆ ನೋಡಿ, ಗೊತ್ತಾಗ್ಲಿದ್ದ ಇದ್ದವರು, ಯಾಕಂದ್ರೆ ನಮಗೇನೋ ಗೊತ್ತಿದೆ ಬೇಗ ಹೇಳ್ಬಿಡ್ತೀವಿ, ಪಾಪ ಕೆಲವೊಬ್ರಿಗೆ ಗೊತ್ತಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ ಈ ತರ ನಾನು ಸಿಂಪಲ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ವಾಪಸ್ ತಿರ್ಗಾ ಇದನ್ನ ಸ್ಕೇಲ್ ಅನ್ನ ಈ ರೀತಿ ಇಟ್ಕೊಂಡ್ರೆ ನಮಗೆ ನೋಡಿ ಸೇಫು ಪರ್ಫೆಕ್ಟ್ ಆಗಿ ಬರುತ್ತೆ. ನಮಗೆ ಫ್ರಂಟ್ ಬ್ಯಾಕ್ ಸೇಫು ಕರೆಕ್ಟಾಗಿ ಬರಲಿಲ್ಲ ಅಂದ್ರೆ ನಮಗೆ ಸ್ಲೀವ್ ಅಲ್ಲಿ ರಿಂಕಲ್ಸ್ ಬರುತ್ತೆ. ನೋಡಿ ಈ ತರ ಇದು ನಮಗೆ ಬ್ಯಾಕ್ ಶೇಪು, ಹಾಗೆ ಇದು ಫ್ರಂಟ್ ಶೇಪು. ನಾನು ಇದೇ ಮೆಥಡ್ ಅಲ್ಲೇ ಕಟ್ ಮಾಡೋದು. ಅಂದ್ರೆ ಸ್ನೇಹಿತರೆ ನಾವೆಲ್ಲ ಕಟ್ ಮಾಡಿಬಿಡ್ತೀವಿ ಹಾಗೆ ಡೈರೆಕ್ಟ್ ಆಗಿ, ನೀವು ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡಿರ್ತೀರ. ಆದ್ರೆ ಇದು ನಿಮಗೆ ಬರ್ತಾ ಬರ್ತಾ ನಿಮ್ಗೆ ರೂಢಿ ಆಗುತ್ತೆ. ಹಂಗಾಗಿ ನೋಡಿ ಇದರಲ್ಲಿ 2 ಪೀಸ್ ಮಾತ್ರ ತಗೊಂತೀನಿ. ನಿಮಗೆ ಒಂದ್ಸರಿ ಚೆಕ್ ಮಾಡಿ ತೋರಿಸ್ಬಿಡ್ತೀನಿ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ ಬಾಡಿ ಪಾರ್ಟ್ಗೆ ಇದಕ್ಕೂ ಅಂತ ಹೇಳಿ. ನೋಡಿ ಇಲ್ಲಿ ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಶೇಪು. ನಾನು ಬ್ಯಾಕ್ ಕರೆಕ್ಟ್ ಆಗಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.